ಗುಡ್ ಮಾರ್ನಿಂಗ್ ಪ್ರೇಕ್ಷಕ ಪ್ರಭುಗಳು, ಹೇಗಿದ್ರಿ? ಹೋಪ್ ಆಲ್ ಆರ್ ಫಿಟ್ ಆ್ಯಂಡ್ ಫೈನ್. ಸೊ ಇವತ್ತಿನ ಟೂರ್ ಪ್ಲ್ಯಾನ್, ಇಲ್ಲಿ ಚನ್ನಪಟ್ಟಣ ಹತ್ರ ಒಂದು ಚಾಮುಂಡಿ ಸ್ಟ್ಯಾಚು ಇದೆ. ಸೊ ಎಲ್ಲಿ ಮಾಡಿದ್ದಾರೆ, ಅದು ಎಷ್ಟು ಅಡಿ ಇದೆ ಅನ್ನೋದನ್ನು ನಿಮಗೆ ಅಲ್ಲಿ ಹೋದ್ಮೇಲೆ ಮಾಹಿತಿ ಕೊಡ್ತೀನಿ. ಸೊ ಅದು ಮುಗಿಸ್ಕೊಂಡು ಅಲ್ಲಿಂದ ಮೈಸೂರಿಂದ ಒಂದು 30-40 ಕಿಲೋಮೀಟ್ರು ಒಂದು ದೇವಸ್ಥಾನ ಇದೆ. ಅದು ಭಾಳ ವಿಶೇಷವಾದ ದೇವಸ್ಥಾನ, ಯಾರಿಗೂ ಗೊತ್ತಿಲ್ಲ. ಅದು ಈ ಚಾಮುಂಡಿ ಬೆಟ್ಟ ಇದೆಯಲ್ಲ, ಆ ಥರ ಇದೆ ಅದು. ಸೊ ಅಲ್ಲಿಗೆ ಹೋಗಿ ಸೊ ಅದ್ರ ಮಾಹಿತಿ ನಿಮಗೆ ಕೊಡ್ತೀನಿ. ಸೊ ಬನ್ನಿ ನಮ್ಮ ಜೊತೆ, ನಮ್ಮ MG ವಿನ್ಸರ್ ಎಲೆಕ್ಟ್ರಿಕ್ ಗಾಡಿಯಲ್ಲಿ, ಗೋ ಗ್ರೀನ್ ಗೋ ಎಲೆಕ್ಟ್ರಿಕ್ ಅಂತ ಹೇಳ್ತಾರಲ್ಲ ಹಾಗೆ. ಸೊ ಈ ಗಾಡಿ ತೊಗೊಂಡಿರೋದು ಅದಕ್ಕೋಸ್ಕರ. ಸೊ ಎಲ್ಲೆಲ್ಲಿ ನಾವು ಹೋಗಬೇಕು ಅಂತ ಈ ಗಾಡಿ ತೊಗೊಂಡು ಹೋಗ್ತಾ ಇದ್ದೀನಿ. ಇದು ಹಿಂದೆ ನಾನು ಈ ಗಾಡಿ ಬಗ್ಗೆನೂ ನಿಮಗೆ ಮಾಹಿತಿ ಕೊಟ್ಟಿದ್ದೆ. ಎಲೆಕ್ಟ್ರಿಕಲ್ ವೆಹಿಕಲ್ ಹೇಗಿರುತ್ತೆ, ಏನು, ಎಲ್ಲಿ ಚಾರ್ಜಿಂಗ್ ಸ್ಟೇಷನ್ಸ್, ಅದನ್ನೂ ಮಾಹಿತಿ ಕೊಡ್ತಾ ಹೋಗ್ತೀನಿ ಜೊತೆಯಲ್ಲಿ. ಸೊ ಬನ್ನಿ ನಮ್ಮ ಜೊತೆ ಚಾಮುಂಡಿ ಸ್ಟ್ಯಾಚು ಹತ್ರ ಹೋಗೋಣ. ಇಲ್ಲಿ ಶ್ರೀಶೈಲಂ ಅಂತ ಮೈಸೂರು ರೋಡಲ್ಲಿದೆ ಒಂದು ಹೋಟೆಲು. ಸೊ ಅಲ್ಲಿ ಬ್ರೇಕ್ಫಾಸ್ಟ್ ನಿಲ್ಸಿದ್ವಿ. ಇದು ನಮ್ಮ ಸಿನಿಮಾದವ್ರದ್ದೇ, ಜಾಕ್ ಮಂಜು ಸರ್ದು ಪ್ರೊಡ್ಯೂಸರ್ ಅವರು, ಡಿಸ್ಟ್ರಿಬ್ಯೂಟರ್ ಕೂಡ, ಸುದೀಪ್ ಅವ್ರ ಆಪ್ತರು ಕೂಡ, ಹೀಗೆ ನನಗೂ ಸ್ನೇಹಿತರು ಕೂಡ. ಸೊ ಅವ್ರದ್ದು ಹೋಟೆಲ್ ಇದು. ಸೊ ಇಲ್ಲಿಗೆ ಬ್ರೇಕ್ಫಾಸ್ಟಿಗೆ ನಿಲ್ಸಿದ್ವಿ. ಸೊ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಆಯಿತು. ಇಲ್ಲಿ ನೋಡಿ, ಜಾಕ್ಸ್ ಟೌನ್ ಅಂತ ಹಾಕ್ಕೊಂಡಿದ್ದಾರೆ ನಿರ್ಮಾಪಕರು. ಸೊ ಶ್ರೀಶೈಲಂ ಅಂತ ವೆಜ್ಜು. ಇಲ್ಲಿ ಸೆಲ್ಫ್ ಸರ್ವಿಸು ಇದೆ, ಹಾಗೆ ಸರ್ವಿಸು ಇದೆ. ತುಂಬ ಚೆನ್ನಾಗಿದೆ. ಆ್ಯಂಬಿಯನ್ಸ್ ಇಸ್ ವೆರಿ ಗುಡ್, ಟೇಸ್ಟ್ ಇಸ್ ವೆರಿ ಗುಡ್, ಎಸ್ಪೆಷಲಿ ಕಾಫಿ ಇಸ್ ಎಕ್ಸಲೆಂಟ್. ಸೊ ಈ ಕಡೆ ಮೈಸೂರಿಗೆ ಹೋಗ್ತಾ ನೀವು ಇಲ್ಲಿ ವಿಸಿಟ್ ಮಾಡಿ, ಕಾಫಿ ಅಂತ ಕುಡೀರಿ, ತುಂಬ ಚೆನ್ನಾಗಿದೆ. ಅಫ್ಕೋರ್ಸ್ ಎಲ್ಲ ಐಟಮ್ ಚೆನ್ನಾಗಿದೆ, ಬಟ್ ಕಾಫಿ ವಾಸ್ ವೆರಿ ಗುಡ್. ಸೊ ಬ್ರೇಕ್ಫಾಸ್ಟ್ ಆಯಿತು. ಈಗ ಇಲ್ಲಿಂದ ಚಾಮುಂಡೇಶ್ವರಿ ಸ್ಟ್ಯಾಚ್ಯು, ಬನ್ನಿ ಹೋಗುವ. ಇಲ್ಲೊಂದು ದೊಡ್ಡ ಕೆರೆ ಇದೆ, ತುಂಬ ದೊಡ್ಡದಿದೆ. ಅದಕ್ಕೋಸ್ಕರ ನಿಲ್ಸಿದ್ದೀವಿ ನೋಡೋಣ ಅಂಥೇಳಿ. ನೋಡಿ, ಇದು ದಾರಿ ನೋಡಿ, ಅಲ್ಲಿ ಗಾಡಿ ನಿಲ್ಸ್ಕೊಂಡು ಸಣ್ಣ ಒಂದು ಕಲ್ದಾರಿ ಇದೆ, ಅಲ್ಲಿ ನುಗ್ಗಿದ್ದೀವಿ. ಬನ್ನಿ ನೋಡೋಣ ಹೆಂಗಿದೆ ಅಂತ. ವಾವ್, ಸಾಕಾಗಿದೆ. ಹೂವು ಏನು ದೊಡ್ಡದಿದೆ. ಇನ್ನೂ ಒಂದು ಸಾಂಗೇ ಮಾಡಿಬಿಡೋದೇನೋ, ಅಷ್ಟು ಚೆನ್ನಾಗಿದೆ. ಸುತ್ತು ಗ್ರೀನರಿ, ನೈಸ್ ಪ್ಲೇಸ್. ಒಳ್ಳೆ ಕ್ಯಾಂಪಿಂಗ್ ಮಾಡೋಕ್ಕೆ ಚೆನ್ನಾಗಿದೆ. ನೈಟ್ ಕ್ಯಾಂಪಿಂಗು ಇಲ್ಲೇ ನಿಲ್ಲಿಸಿ ಒಂದು ಗಾಡೀಲಿ ಕ್ಯಾಂಪಿಂಗ್ ಮಾಡಿ ಇಲ್ಲೇ ಅಡುಗೆ ಮಾಡಿಕೊಂಡು ಚೆನ್ನಾಗಿರುತ್ತಲ್ಲ. ಲವ್ಲಿ. ಡೀಪ್ ಇದೆ, ತುಂಬ ಡೀಪ್ ಇರುತ್ತೆ.
ಯಾವುದೋ ವಾಟ್ರ್ ರಿಸರ್ವ್ ಅನ್ಸುತ್ತಿದ್ದು. ಆ ಕಡೆ ಅಲ್ಲಿ ಫಾಲ್ಸ್ ಥರ, ಫಾಲ್ಸ್ ಅಂದರೆ ಡ್ಯಾಮ್ ಥರ ಏನೋ ಇದೆ ಅಲ್ಲಿ. ವಾಟ್ರ್ ಏನಂತ ಗೊತ್ತಾಗ್ತಿಲ್ಲ, ಅದು ತುಂಬ ದೂರ ಇದೆ, ಹೋಗೋಕ್ಕೂ ಆಗಲ್ಲ. ಸೊ ಅಷ್ಟೇ, ಆನ್ ದ ವೇ. ಅದು ಒಳ್ಳೆ ಕೆರೆ, ಹೀಗಾಗಿ ನೀವು ತೋರ್ಸೋಣ ಅಂತ ನಿಲ್ಲಿಸಿದೆ. ಗೈಸ್, ಫೈನಲಿ ರೀಚ್ ಆದ್ವಿ. ಈ ಚಾಮುಂಡೇಶ್ವರಿ ಸ್ಟ್ಯಾಚ್ಯೂ ಹತ್ರ. ಇಲ್ಲಿ KSRTC ಬಸ್ ಎಲ್ಲ ಬರುತ್ತೆ. ಮೈಸೂರು ಬೆಂಗಳೂರು ಹೈವೇಯಿಂದನೂ ಬರ್ಬೋದು. ಅದು ಸ್ವಲ್ಪ ರೌಂಡ್ ಔಟ್ ಆಗುತ್ತೆ. ಬಟ್ ನಾವು ರಾಮನಗರ ಲೆಫ್ಟ್ ತೊಗೊಂಡ್ವಿ, ಸ್ವಲ್ಪ ಹಳ್ಳಿ ಸುತ್ತಾಡ್ಕೊಂಬರೋಣ ಅಂಥೇಳಿ. ಸೊ ಹಳ್ಳಿ ನೇಚರ್ನ ಎಂಜಾಯ್ ಮಾಡೋಣ ಅಂತ. ಹೀಗಾಗಿ ನಮಗೆ ಒಳ್ಳೆ ಕೆರೆ ಸಿಕ್ತು. ಅದು ನೋಡಿಕೊಂಡು ನಾವು ಗಲ್ಲಿಯಲ್ಲಿ ಹಳ್ಳಿಗಳು ನೋಡಿಕೊಂಡು ನಿಸರ್ಗನ ಎಂಜಾಯ್ ಮಾಡ್ತಾ ಇಲ್ಲಿಗೆ ಬಂದು ಸೇರಿದ್ವಿ. ಬೇಕಾದ್ರೆ ನೀವು ಹೈವೇಯಿಂದನೂ ಹಂಗೆ ಬರ್ಬೋದು ಅಥವಾ ಒಳಗಡೆ ಬರ್ಬೋದು. ಸೊ ಬನ್ನಿ, ದೇವಸ್ಥಾನಕ್ಕೆ ಬಂದಿದ್ವಿ, ಒಳಗಡೆ ಹೋಗುವ. ಗೈಸ್, ಒಳ್ಳೆ ದರ್ಶನ ಆಯಿತು. ಇದು 37 ಟನ್ ಪಂಚಲೋಹದಿಂದ ಮಾಡಿರೋದು. ಆಮೇಲೆ 60 ಅಡಿ ಎತ್ತರ ಇದೆ ಇದು. ತುಂಬ ಚೆನ್ನಾಗಿದೆ. ಈ ಕಡೆ ಎಲ್ಲ ಕಾಯಿ ಕಟ್ತಾರೆ. ಕಾಯಿ ಕಟ್ಟೋರು ಕಾಯಿ ಕಟ್ಕೋಬೋದು. ಮುಂದೆ ನೀವು ನೋಡ್ಬೋದು, ಬಸವಣ್ಣ ಇದೆ. ಬಸವಣ್ಣ ಸ್ಟ್ಯಾಚ್ಯೂದು ಒರಿಜಿನಲ್ ಅಲ್ಲ. ಸೊ ಅದು ಟೆಂಪಲ್. ಹೊರಗಡೆ ಕ್ಯಾಮ್ರಾ ಅಲೋ ಇಲ್ಲಂತೆ. ಈಗ ಆಚೆ ಕಡೆ ನಾವು ಮಾಡ್ತಾ ಇದ್ದೀವಿ. ಸೊ ಮೇಜರು ಇಷ್ಟು. ಇದರಿಂದ ಇಲ್ಲಿ ಅಂಗಡಿಗಳು, ಧರ್ಮ ಕುಟೀರ ಇವೆಲ್ಲ ಇದೆ ಸುತ್ತಮುತ್ತ. ಈವ್ನಿಂಗ್ ತುಂಬ ಚೆನ್ನಾಗಿರುತ್ತಂತೆ. ಲೈಟ್ಸ್ ಗಿಟ್ಸ್ ಎಲ್ಲ ಇರುತ್ತೆ. ಬಟ್ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಹಿಂದೆ ಒಂದು ಮ್ಯೂಸಿಯಮ್ಮು ಇದೆಯಂತೆ. ಅಂದರೆ ನಮ್ಮ ಕಲ್ಚರ್ ಬಗ್ಗೆ, ನಮ್ಮ ಋಷಿಮುನಿಗಳ ಬಗ್ಗೆ, ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಇದೆ. ಅಲ್ಲಿ ನಾವು ಹೋಗ್ತಾ ಇಲ್ಲ. ಈಗ ನಾವು ಇನ್ನೊಂದು ದೇವಸ್ಥಾನಕ್ಕೆ ಹೋಗಬೇಕಾಗಿದೆ. ಸೊ ಇದು ನೋಡಿ, ಹಿಂದೆ ಸ್ಟ್ಯಾಚ್ಯೂ ಆಫ್ ಶಕ್ತಿ ಅಂತ ಇದೆ ನೋಡಿ. ಸ್ಟ್ಯಾಚ್ಯೂ ಆಫ್ ಶಕ್ತಿ. ಸೊ ಇದು ಚಾಮುಂಡೇಶ್ವರಿ ಸ್ಟ್ಯಾಚ್ಯೂ. ಈಗ ಇಲ್ಲಿಂದ ಚಿಕ್ಕದೇವಮ್ಮ ಬೆಟ್ಟ ಗುಡಿ ಅಂತ ಮೈಸೂರಿನ ಒಂದು 35 or 40 ಕಿಲೋಮೀಟರ್ಸ್ ಇರ್ಬೋದು. ಇಟ್ ವಿಲ್ ಟೇಕ್ ಅರೌಂಡ್ 3 hours. ಅಂದರೆ 150 ಕಿಲೋಮೀಟರ್ ಇದೆ ಈ ದೇವಸ್ಥಾನದಿಂದ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಮಧ್ಯ ಮೈಸೂರಲ್ಲಿ ಒಂದು ಸೇಫ್ಟಿ ಒಂದು ಗಾಡಿ ಚಾರ್ಜ್ ಮಾಡಬೇಕು. ಆಲ್ರೆಡಿ ಇಲ್ಲಿ 70 ಕಿಲೋಮೀಟರ್ಸ್ ಬಂತು. ಸೊ ಟೋಟಲಿ ಅರೌಂಡ್ 320 ಕಿಲೋಮೀಟರ್ಸ್ ಅಂತ ಕಂಪ್ನಿ ಹೇಳ್ತಾರೆ. ಬಟ್ ಇಟ್ ಇಸ್ ನಾಟ್ ಲೈಕ್ ದ್ಯಾಟ್. ಒಂದು 260-270 ಸೇಫ್. ಸೊ ಅಲ್ಲಿಗೆ ಬರುತ್ತೆ. ಇಲ್ಲಿಂದ ಮೈಸೂರಿಗೆ ಹೋಗಿ ಅಲ್ಲಿ ಚಾರ್ಜ್ ಮಾಡ್ತೀವಿ. ಚಾರ್ಜ್ ಮಾಡಿಕೊಂಡು ಅಲ್ಲೇ ಊಟ ಮಾಡಿ ಅಲ್ಲಿಂದ ದೇವಸ್ಥಾನಕ್ಕೆ ಹೋಗ್ತೀವಿ. ಬನ್ನಿ ಹೋಗುವ. ಕಾಲೇಜಲ್ಲಿ ಚಾರ್ಜಿಂಗ್ ನಿಲ್ಲಿಸಿದ್ದೀನಿ. ಎದುರುಗಡೆ ಹೋಟ್ಲಲ್ಲಿ ಒಳ್ಳೆ ಊಟ ಆಯಿತು. ಫುಲ್ ಚಾರ್ಜ್ ಮಾಡಿಸ್ತಲ್ಲ ನಾನು, ಯಾಕಂದ್ರೆ ನನಗೊಂದು 50 ಕಿಲೋಮೀಟರ್ಸ್ ಅಷ್ಟೇ ಬೇಕಿದ್ದಿತ್ತು. ಸೊ ವಾಪಸ್ ಬೆಂಗಳೂರಿಗೆ ಹೋಗಿದ್ರೆ ನಾನು ಮಾಡ್ಕೋಬೋದು. ಸೊ ಒಂದು ಟಾಪಪ್ ಮಾಡ್ಕೊತಾ ಇದ್ದೀನಿ. ಸೊ 120 ಕಿಲೋವ್ಯಾಟ್ಸ್ದು ಚಾರ್ಜಿಂಗ್ ಸ್ಟೇಷನ್ ಜಿಯೋನು. ಸೊ ಒಂದು 20-25 ಮಿನಿಟ್ಸಲ್ಲಿ ಚಾರ್ಜಿಂಗ್ ಆಗುತ್ತೆ. ಸೊ ಇಲ್ಲಿಂದ ಒಂದು 60 ಕಿಲೋಮೀಟರ್ಸ್ ಇದೆ ಅದು. ಸೊ ವಾಪಸ್ ಇಲ್ಲಿಂದ ಬ್ಯಾಂಗ್ಳೂರು ಹೋಗಲಿಕ್ಕೆ ನನಗೆ
ಅರೌಂಡ್ 255 ಕಿಲೋಮೀಟರ್ಸ್ ಆಗುತ್ತೆ. ಸೊ ದಟ್ ಐ ಕ್ಯಾನ್ ರೀಚ್. ಗೈಸ್ ಇಲ್ಲಿ ಮೈಸೂರಿಂದ ಒಂದು 60 ಕಿಲೋಮೀಟ್ರು. ಸೊ 55 ಕಿಲೋಮೀಟ್ರ್ ಬಂದಿದ್ದೀವಿ ನೋಡಿ. ಮೆಟ್ಲತ್ತೂ ಹೋಗ್ಬೋದು ಅದು. ಮತ್ತು ಇದು ಘಾಟ್ ಸೆಕ್ಷನ್ ಇದೆ, ಹೀಗಿದೆ ಒಂಥರ. ಇದು ನೋಡಿದ್ರೆ ಕೊಲ್ಲಿ ಹಿಲ್ಸ್ಗೆ ಹೋಗಿದ್ದೀವಿ ಒಂದ್ಸಲ, ಸೊ ಅದು ನೆನಪಾಗತ್ತೆ. ಸೊ ಈ ಥರ ಒಂದು ಹೇರ್ಪಿನ್ ಬೆಂಡ್ ಇದೆ, ಹೋಗ್ತಾ ನೋಡಿರಂತೆ. ಸೊ ದೇವಸ್ಥಾನಕ್ಕೆ ಇನ್ನೂ ಒಂದು 4 ಕಿಲೋಮೀಟ್ರ್ ಇದೆ. ಚಿಕ್ಕ ದೇವಮ್ಮನ ಬೆಟ್ಟ, ಇದು ತುಂಬ ಘಾಟ್ ಸೆಕ್ಷನ್ ಇದೆ, ಸ್ಟೀಪ್ ಇದೆ, ಒಂದು ಹೇರ್ಪಿನ್ ಕರ್ವ್ಸ್ ಇದ್ದಾವೆ. ಸೊ ಬೈಕ್ ರೈಡೂ ಚೆನ್ನಾಗಿರುತ್ತೆ. ಮೋಸ್ಟ್ಲಿ ನಮ್ಮ ಟೀಮ್ ಹೇಳಿ ಇದೊಂದ್ಸಲ ಬಂದು ಹೋಗ್ಬೇಕು. ಬನ್ನಿ ಮೇಲೆ ಹೇಗೆ ವ್ಯೂ ಇದೆ ನೋಡೋಣ. ಗೈಸ್ ದೇವಸ್ಥಾನ ಮೇಲೆ ಹತ್ತಿದ್ವಿ. ಜಾಸ್ತಿ ಮೆಟ್ಲೇನಿಲ್ಲ, ಹತ್ಬೋದು. ಬಟ್ ಒಂದು ಒಳ್ಳೆ ವ್ಯೂ ಇದೆ ನೋಡಿ. ಆ ಕಡೆ ಮಳೆ ಬರ್ತಾ ಇದೆ ನೋಡಿ, ಅಲ್ಲಿ ಮಳೆ, ಸುತ್ತ ಮಳೆ ಬರ್ತಾ ಇದೆ. ಬಟ್ ಈ ಕಡೆ ನೋಡಿ ಬಿಸಿಲಿದೆ. ಆ ಕಡೆ ಒಂದೇ ಒಂದು ಜಾಗದಲ್ಲಿ ಬಿಸಿಲಿದೆ, ಬಟ್ ಸುತ್ತು ಮಳೆ. ಒಳ್ಳೆ ವ್ಯೂ ಇದು. ಅದೇ ಸಕ್ಕತ್ತಾಗಿದೆ, ವೆರಿ ನೈಸ್ ಪ್ಲೇಸ್. ಈಗ ದೇವಸ್ಥಾನ ಒಳಗೆ ಹೋಗ್ತೀವಿ, ಅಲ್ಲಿ ಮಳೆ ಬಂದ್ಬಿಡುತ್ತೋ ಅಂಥೇಳಿ ನಾನು ಮೊದಲೇ ಒಂದು ವೀಡಿಯೋ ಮಾಡಿಬಿಡೋಣ ಸೇಫ್ಟಿಗೆ ಅಂತ ಮಾಡ್ತಾಯಿದ್ದೀನಿ. ಸೊ ಈಗ ದೇವಸ್ಥಾನದ ಒಳಗಡೆ ಹೋಗ್ತೀವಿ. ನೋಡಿ, ಒಂದು 10 ನಿಮಿಷದಲ್ಲಿ ಅಷ್ಟು ಬೇಗ ಎಲ್ಲ ಕವರಾಗಿ ಜೋರು ಮಳೆ ಶುರು ಆಯಿತು. ನಾವು ದೇವಸ್ಥಾನ ಒಳಗಡೆ ಇದ್ದೀವಿ, ಫುಲ್ಲು ಮಳೆ. ಫುಲ್ಲು ಕವರ್ ಆಯ್ತು ಮಳೆ. ಸೊ ಈ ದೇವಸ್ಥಾನ ಮುಜರಾಯಿ ಇಲಾಖೆ ಸೇರಿದ್ದು. ಸೊ ಇಲ್ಲಿ ಅರ್ಚಕರು ಹೇಳಿದ್ರು ಇದು ಚಾಮುಂಡಿ ಬೆಟ್ಟ, ಚಾಮುಂಡೇಶ್ವರಿ ಏನು ಮೈಸೂರಲ್ಲಿದ್ದಾರೆ ಅವರ ತಂಗಿ ಅಂತ. ಸೊ ಇದು ಹಿನ್ನೆಲೆ ಕತೆ ಇನ್ನೊಬ್ಬರಿಗೆ ಗೊತ್ತಿತ್ತಂತೆ, ಅವರು ಬರೋ ವರ್ಷ ಹೊರಟ್ಬಿಟ್ಟಿದ್ದಾರೆ, ಇಲ್ಲಾಂದರೆ ಅವರು ಕಂಪ್ಲೀಟ್ ಇದು ಸ್ಟೋರಿ ಹೇಳಿರೋದು. ಬಟ್ ಇದು ಇದ್ರ ಹಿನ್ನೆಲೆ. ಬಟ್ ಒಳ್ಳೆ ಜಾಗ, ಒಳ್ಳೆ ದೇವಸ್ಥಾನ, ತುಂಬ ಲಕ್ಷಣ ಕಾಣ್ತಾರೆ. ಚಿಕ್ಕಮ್ಮ ದೇವಿ ಬರ್ಬೋದು ನೀವು. ಒಂಥರ ಮಿನಿ ಚಾಮುಂಡಿ ಹಿಲ್ಸ್ ಅಂತ ಹೇಳ್ಬೋದು.
ಘಾಟ್ ಸೆಕ್ಷನ್ಸು ಇದೆ, ಬಟ್ ಒಳ್ಳೆ ವ್ಯೂ ಇದೆ ಆ್ಯಂಡ್ ತುಂಬ ಪವರ್ಫುಲ್ ಇದೆ ಅಂತೆ ದೇವರು. ಸೊ ತುಂಬ ಪಾಸಿಟಿವ್ ಎನರ್ಜಿ ಕೂಡ ಇದೆ. ಸೊ ನಾವು ಫುಲ್ ನೋಡೋ ಅಷ್ಟರಲ್ಲಿ ಮಳೆ ಬಂದ್ಬಿಡ್ತು. ಈಗ ಮಳೆ ಸ್ವಲ್ಪ ನಿಂತಿದೆ, ನೀವು ನೋಡ್ಬೋದು. ಸ್ವಲ್ಪ ಕಮ್ಮಿ ಆಯಿತು ಮಳೆ ಈಗ. ಮಳೆ ಅಂತ ಜನ ಕಮ್ಮಿ ಅಂತ ಅನಿಸುತ್ತೆ, ಬಟ್ ಶನಿವಾರ ಭಾನುವಾರ ತುಂಬ ರಸ್ತೆಯಲ್ಲಿ ಅರ್ಚಕರು ಹೇಳ್ತಾ ಇದ್ದಾರೆ ತುಂಬ ರಶ್ ಇರುತ್ತೆ. ಮತ್ತು ಮಂಗಳವಾರ ಶುಕ್ರವಾರ ತುಂಬ ರಶ್ ಇರುತ್ತೆ. ಫುಲ್ಲು ಮಳೆ. ನಾನಿಲ್ಲಿ ಡ್ರೋನ್ ಹಾಸನ ಅಂತ ಇದ್ದೆ, ಬಟ್ ಈ ಮಳೆಯಲ್ಲಿ ಆಗೋದಿಲ್ಲ. ಬಟ್ ಒಳ್ಳೆ ವ್ಯೂ, ತುಂಬ ಚೆನ್ನಾಗಿದೆ, ಮನಸ್ಸಿಗೆ ಸಮಾಧಾನ ಆಗುತ್ತೆ ಅಂತ ಜಾಗ. ತುಂಬ ಶಾಂತವಾಗಿ ಇದೆ ಜಾಗ. ವೆರಿ ನೈಸ್ ಪ್ಲೇಸ್. ದಯವಿಟ್ಟು ಮಿಸ್ ಮಾಡ್ಕೋಬೇಡಿ, ಈ ದೇವಸ್ಥಾನಕ್ಕೆ ಬನ್ನಿ. ಗೈಸ್, ಇದು ಗೂಗಲಲ್ಲಿ ಚಿಕ್ಕ ದೇವಮ್ಮನ ಬೆಟ್ಟ ಅಂತ ಹೊಡೆದ್ರೆ ಮಾತ್ರ ನಿಮ್ಗೆ ಇದು ತೋರಿಸುತ್ತೆ. ಇಲ್ಲ ಚಿಕ್ಕಮ್ಮ ಟೆಂಪಲ್ ಅಂತ ಏನಾದ್ರು ನೀವು ಟೈಪ್ ಮಾಡಿದ್ರೆ ಅದು ಬೇರೆ ಕಡೆ ಹೋಗುತ್ತೆ. ಸೊ ಐಡೆಂಟಿಟಿ ಏನಂತಂದರೆ ಘಾಟ್ ಸೆಕ್ಷನ್ ಬರುತ್ತೆ, ಹೇರ್ ಪಿನ್ ಕರ್ವ್ಸ್ ಬರುತ್ತೆ. ಸೊ ಅದು ನಿಮ್ಮ ಐಡೆಂಟಿಟಿ. ಅದೊಂದು ಚೂರು ನೀವು ಗೂಗಲ್ ನೋಡ್ಕೋಬೇಕಾಗ್ತದೆ. ಗೈಸ್, ನೋಡಿದ್ರಲ್ಲ ಚಾಮುಂಡಿ ಸ್ಟ್ಯಾಚು ಒಂದು ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿದ್ದು, ಅದು ನೋಡಿದ್ರಿ. ಮತ್ತು ಇಲ್ಲಿ ಚಾಮುಂಡಿಯ ತಂಗಿ ಅಂದರೆ ಮೈಸೂರು ಏನು ಚಾಮುಂಡಿ ಹಿಲ್ಸ್ ಅಂತ ಹೇಳ್ತೀವಿ, ಅವರ ತಂಗಿ ಆದಂಥ ಚಿಕ್ಕ ದೇವಮ್ಮ. ಸೊ ಅವ್ರ ಬೆಟ್ಟ ಅಂತ ಹೇಳ್ತಾರೆ. ಸೊ ಅಕ್ಕನೂ ಬೆಟ್ಟದ ಮೇಲೆ ಕೂತಿದ್ದಾರೆ, ತಂಗಿನೂ ಬೆಟ್ಟದ ಮೇಲೆ ಕೂತಿದ್ದಾರೆ. ಸೊ ಅದು ಟಾಪ್. ನಾವು ಅಲ್ಲಿಗೆ ಹೋಗಿ ಬಂದಿದ್ದೀವಿ. ಸೊ ಇದು ಹಿಂದೆ ಇರೋದೆಲ್ಲ ಫುಲ್ ಫಾರೆಸ್ಟ್, ಅಂದರೆ ಹಿಂದೆ ಕಬ್ನಿ ಬ್ಯಾಕ್ ವಾಟರ್ಸ್ ಇದೆ. ಸೊ ಇಲ್ಲಿಂದ ಪ್ರಾಣಿಗಳ ಕಾಟ ಜಾಸ್ತಿ ಇದೆ. ಅದಕ್ಕೆ ಯಾರೋ ಹೋಗೋರು ಹೇಳಿದ್ರು ಸೊ ಬೇಗ ಹೊರಟ್ಬಿಡಿ ಅಂತ, ಯಾಕಂದರೆ ಆಲ್ರೆಡಿ 6 ಗಂಟೆ ಆಗ್ತಾ ಬಂತು. ಸೊ ಆನೆಗಳು ಇಳಿದು ಬಿಡ್ತವೆ, ಪ್ರಾಣಿಗಳು ಬರ್ತಾವೆ, ಬೇಗ ಹೊರಡಿ ಅಂತಂದರು. ಸೊ ಇದು ಇಲ್ಲಿಯ ವಿಶೇಷ. ಸೊ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮೇಲೆ ಪ್ರೀತಿ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಚಾಮುಂಡೇಶ್ವರಿ 2 ದೇವಸ್ಥಾನ ತೋರಿಸಿದ್ದೀನಿ. ಆ ತಾಯಿ ಚಾಮುಂಡೇಶ್ವರಿ ನಿಮಗೆಲ್ಲರೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಇಲ್ಲಿಂದ ಬ್ಯಾಂಗ್ಳೂರು ಅರೌಂಡ್ 150-160 ಕಿಲೋಮೀಟರ್ಸ್ ಇದೆ. ಸೊ ಹೋಗೋಷ್ಟಿಗೆ ಲೇಟ್ ಆಗಿಬಿಡುತ್ತೆ. ಸೊ ಅದಕ್ಕೆ ನಾನು ಇಲ್ಲೇ ಕ್ಲೋಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ತಿನ್ನಿ, ಚೆನ್ನಾಗಿ ಎಕ್ಸಸೈಸ್ ಮಾಡಿ, ಆರೋಗ್ಯವಾಗಿರಿ. ಜೈ ಹಿಂದ್, ಜೈ ಕರ್ನಾಟಕ. ಗೋ ಎಲೆಕ್ಟ್ರಿಕ್, ಗೋ ಗ್ರೀನ್. ಯಾಕೇಳಿ ಎಲೆಕ್ಟ್ರಿಕ್ ಗಾಡಿ ಇದು.